ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ಇವತ್ತು ನಮ್ಮ ಮೈಸೂರು ನಗರದ ಸಿದ್ಧಾರ್ಥ ಬಡಾವಣೆಯ ಪ್ರತಿಷ್ಠಿತ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ರಾಜಗೋಪುರ ಲೋಕಾರ್ಪಣೆ, ಕುಂಭಾಭಿಷೇಕ, ಕಳಶ ಸ್ಥಾಪನೆ ಎಲ್ಲ ಕಾರ್ಯಕ್ರಮ ಇತ್ತು. ನಮ್ಮ ಹೆಮ್ಮೆಯ ಈ ದೇವಸ್ಥಾನದ ಕಾರ್ಯಕ್ರಮ 3 ದಿನದಿಂದ ನಡೀತಾ ಇದೆ. 5, 6, 7 ಇವತ್ತು ಕೊನೆಯ ದಿನ. ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. 3 ದಿನದ್ದು ಹಾಕಿದ್ರೆ ನೀವು ವಿಡಿಯೋ ಲೆಂತ್ ಆಗುತ್ತೆ. ನಾನು 2 ದಿನ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ. ಬನ್ನಿ, ನಮ್ಮ ಹೆಮ್ಮೆಯ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಕಿರು ಪರಿಚಯ, ಈ ರಾಜಗೋಪುರ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನು ಒಳಗೆ ಹೋಗ್ತಾ ಇದ್ದಂಗೆ ನನಗೆ ಸಿಕ್ಕಿದ್ದು ಮೊದಲು ನಮ್ಮ ಕಮಲಮ್ಮ ಆಂಟಿ. ನನಗೆ ಬಹಳ ಅಚ್ಚುಮೆಚ್ಚು ಇವರು ಮಾತನಾಡಿಸಿ ಮುಂದೆ ಒಳಗಡೆ ಹೋದೆ. ನೋಡಿ, ಇದು ಅರಳಿ ಮರ ಪ್ರಾಕಾರದಿಂದ ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಮುಂಭಾಗಿಲಿದು ಮುಖ್ಯ ದ್ವಾರ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ವಿಜೃಂಭಣೆಯಿಂದ ಕಾಣಿಸ್ತಾ ಇದೆ ನಮ್ಮ ರಾಜಗೋಪುರ. 2000ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. ನೋಡಿ, ನಮ್ಮ ಭಕ್ತಾದಿಗಳೆಲ್ಲರೂ ಬಹಳ ದೊಡ್ಡ ಭಕ್ತಾದಿಗಳ್ರಿ. ನಮ್ಮ ಲೇಔಟ್ನವರು ನೋಡಿ, ಕವಿತಾ ಹಿತೈಷಿಯವರು, ಮತ್ತು ನಮ್ಮ ಲತಮ್ಮ, ಈಗಿನ ಹಾಲಿ ನಿರ್ದೇಶಕರಾದಂಥ ಸುರೇಶ್ರವರ ಧರ್ಮಪತ್ನಿ, ನನ್ನ ಫ್ರೆಂಡ್ ಶ್ರೀಧರ್, ಇವರೆಲ್ಲ ನನ್ನ ಚಿಕ್ಕನಿಂದ ನೋಡಿರೋರು. ನಮ್ಮ ಲತಮ್ಮ ಎಲ್ಲರೂ ನಾನು 7th ನಮ್ಮನೆ ಪಕ್ಕದಲ್ಲಿದ್ದರು. ತುಂಬ ಚಿಕ್ಕನಿಂದ ನನ್ನ ನೋಡಿದರೆ. ಇವರು ನಮ್ಮ ಪರಮ ದೇವಸ್ಥಾನದ ಮಹಾಗಣಪತಿಯ ಪರಮ ಭಕ್ತರು. ಈಗ ಮುಂದೆ ಹೋಗೋಣ ಬನ್ನಿ. ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ದೇವಸ್ಥಾನದವರೆಲ್ಲ ನಮ್ಮ ಬಳಗದವರೇ, ನನ್ನ ಆಪ್ತ ಬಂಧುಗಳು ಅಂತಲೇ ಹೇಳ್ಬೋದು ನಮ್ಮ ಸಿದ್ಧಾರ್ಥ ನಗರದವರು. ನೋಡಿ, ನಮ್ಮ ಬಡಾವಣೆಯ ಅಮ್ಮ ಅಂತಲೇ ಖ್ಯಾತಿ ಹೊಂದಿರತಕ್ಕಂಥ ಶ್ರೀಮತಿ ಮಹಾದೇವಮ್ಮನವರು. ಇವರು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರು ಆಗಿದ್ದವರು. ಹಾಗೆ ನಮ್ಮ ಈ ದೇವಸ್ಥಾನದ ಹಾಲಿ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲೇ ಸಂಪೂರ್ಣ ರಾಜಗೋಪುರದ ಶಂಕುಸ್ಥಾಪನೆಯಿಂದ ಹಿಡಿದು ರಾಜಗೋಪುರದ ಉದ್ಘಾಟನೆವರೆಗೂ ಅವರು ಮಾಡಿದ್ದಾರೆ. ನಿಜಕ್ಕೂ ಈ ಇಳಿಯ ವಯಸ್ಸಿನಲ್ಲಿ ಅವರು ಓಡಾಡ್ಕೊಂಡು ಮಾಡಿರೋದು ಹೆಮ್ಮೆ ತರುವಂಥ ವಿಷಯ. ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಹೀಗೆ ಮಾಡೋಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಕೇಳ್ಕೊತೀನಿ. ವೀಕ್ಷಕರಿಗೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನನ್ನ ಮೆಚ್ಚಿನ ಶೋಭಕ ಡಾಕ್ಟರ್ ENT ಸರ್ಜನ್ ಡಾಕ್ಟರ್ ಶಿವರಾಮ್ ಶೆಟ್ಟಿರವರ ಶ್ರೀಮತಿಯವರು. ನೋಡಿ, ನಮ್ಮ ಶೋಭಕ್ಕ ಈ ನಮ್ಮ ರಾಜಗೋಪುರ 1998ನೇ ಇಸ್ವಿಲಿ ಹೊಸ ಕಮಿಟಿ ಬಂದಂಥ ನಂತರ ನೋಡಿ, ನಮ್ಮ ಕಮಲಾ ಆಂಟಿ ಇವರೊಬ್ಬರು, ನಮ್ಮ ಭಜನಾ ಕಮಲಾ ಆಂಟಿ, ಕಮಲಾ ಶಿವಲಿಂಗಯ್ಯ ಅಂತ. ಇವರು ಲಕ್ಷ್ಮೀ ನಾಗರಾಜ್ ಅಂತ ನಮ್ಮ ಡೈರೆಕ್ಟರ್. ಬಟ್ ಯಾಕೋ ಮೆತ್ತಗಾಗ್ಬಿಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ. ನಮ್ಮ ಕಮಲಾ ಆಂಟಿ ಸುಮ್ಮನೆ ಹೋಗು, ಏನು ಮಾತನಾಡಬೇಡ ಅಂತಂದರು. ನೋಡಿ, ಏನು ಮಾತಾಡ್ತಾನೆ ಇಲ್ಲ, ಯಾಕೋ ಸಪ್ಪಗಾಗ್ಬಿಟ್ಟಿದ್ದಾರೆ, ಏನೋ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ. 98ನೇ ಇಸ್ವಿಲಿ ಹೊಸ ಕಮಿಟಿ ಬಂದಂಥ ನಂತರ ಅಲ್ಲಿ ಅಧ್ಯಕ್ಷರಾಗಿದ್ದಂಥ ದಿವಂಗತ ಎಂ ಪುಟ್ಟಸ್ವಾಮಿಯವರು, ಕಾರ್ಯದರ್ಶಿಗಳಾದಂಥ ಅಶೋಕ್ ಆರ್ ಕಮಲ್ ರಾಜ್ರವರ ನೇತೃತ್ವದಲ್ಲಿ ಪ್ರತಿ ಮಾಸಿಕ ಸಭೆಗಳನ್ನು ಏರ್ಪಡಿಸ್ತಿದ್ದಾಗ ನಮ್ಮ ಹಿರಿಯ ನಿರ್ದೇಶಕರಾದಂಥ ಮಾಂಬಳ್ಳಿ ಕೆ ಪಾಪೇಗೌಡರು ಈ ರಾಜಗೋಪುರದ ಪ್ರಸ್ತಾವನೆಯನ್ನು ಮೊದಲು ತೆಗೆದರು. ಅವರು ಪ್ರತಿ ಮಾಸಿಕ ಸಭೆಯಲ್ಲೂ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದದರ ಫಲವಾಗಿ 2000ನೇ ಇಸ್ವಿ ಗಣಪತಿ ಹಬ್ಬದ ದಿನದಂದು ಅಂದಿನ ಅಧ್ಯಕ್ಷರಾದ ದಿವಂಗತ ಎಂ ಪುಟ್ಟಸ್ವಾಮಿಯವರು, ಕಾರ್ಯದರ್ಶಿಗಳಾದ ಅಶೋಕ್ ಕಮಲ್ ರಾಜ್ರವರು ರಾಜ್ಯರ ಗೋಪುರ ರಶೀದಿ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಈ ಒಂದು ಮಹದಾಕಾಂಕ್ಷೆಯ ರಾಜಗೋಪುರ ನಿರ್ಮಾಣದ ಕಾರ್ಯ ಇವತ್ತಿಗೆ 26 ವರ್ಷಗಳ ನಂತರ ಇಂದಿನ ಸಮಿತಿಯವರು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆ ತರುವಂಥ ವಿಷಯ ರೀ. ಒಂದು ರಾಜಗೋಪುರ ಕಟ್ಟೋದು ಅಂದರೆ ಉದ್ಘಾಟನಾ, ಲೋಕಾರ್ಪಣೆ ಮಾಡೋಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಗುತ್ತೆ. ಆದರೆ ನಮ್ಮ ಸಿದ್ಧಾರ್ಥ ಬಡಾವಣೆಯ ಉದಾರ ಮನಸ್ಸಿನ ದಾನಿಗಳು ತನು ಮನ ಧನ ಅಂತ ಯೋಚನೆ ಮಾಡದೆ ಉದಾರ ಮನಸ್ಸಿನಿಂದ ದೇಣಿಗೆಯನ್ನು ನೀಡಿ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮಹಾಗಣಪತಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ. ಹಾಗೆ ನಮ್ಮ ಸಮಿತಿಯವರು ಕೂಡ, ನಮ್ಮ ಕಮಿಟಿಯ ಮೊದಲ ಮಹಿಳಾ ಅಧ್ಯಕ್ಷೆ BL ಅರುಣಾಕ್ಷಿ ಉಚ್ಚಯ್ಯ, ಅನಿತಮ್ಮ ಅಂತಲೇ ಪ್ರಖ್ಯಾತಿ ನಮ್ಮ ಲೇಔಟ್ನಲ್ಲಿ. ಅವರೇ ಈ ಕಳಸಗಳನ್ನೆಲ್ಲ ಕೊಡಿಸಿದ್ದು. ಇನ್ನು ಶ್ರೀಮತಿ ಭಾರತಿ ಶಿವಕುಮಾರ್ ಅವರು 1.5 ಲಕ್ಷ ಅಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀಮತಿ ಲಕ್ಷ್ಮೀ ನಾಗರಾಜ್ರವರು, ಜಾನಕಿ ರಾಮಯ್ಯನವರು, ಅಧ್ಯಕ್ಷೆ ಮಹಾದೇವಮ್ಮನವರು, ಸುರೇಶ್ ಕುಮಾರ್ ಅವರು ಮತ್ತು ಶಿವಣ್ಣನವರು, ಇವರೆಲ್ಲರೂ 50,000ಗಳ ದೇಣಿಗೆಯನ್ನು ಈ ಒಂದು ರಾಜಗೋಪುರ ನಿರ್ಮಾಣ
ಕಾರ್ಯದಲ್ಲಿ ಸಹಾಯ ಹಸ್ತವನ್ನು ಮಾಡಿದ್ದಾರೆ. ಇದು ದೊಡ್ಡ ವಿಷಯ. ಹಾಗೆ ಉದಾರ ಮನಸ್ಸಿನ ನಮ್ಮ ಬಡಾವಣೆಯ ನಾಗರಿಕರು ಅವರೆಲ್ಲರೂ ದೊಡ್ಡ ಮನಸ್ಸಿನವ್ರಿ. ನಾನು 26 ವರ್ಷ ನೋಡಿದ್ದೀನಿ ರೀ. ಹೋಟೆಲ್ RR ಮನೆಯವರು, ಶೋಭಾ ಮಹೇಶ್ ಮೆಂಡಾ ಮನೆಯವರು, ರಾಣಿ ರಮೇಶ್ ಜುಮಾನಿ ಮನೆಯವರು, ಶ್ರೀಮತಿ ಗೀತಾ ನಂಜೇಗೌಡ ಕುಟುಂಬದವರು, HC ಚೌಡೇಗೌಡರು ಕುಟುಂಬದವರು, ಅಂದರೆ ನಮ್ಮ ಶಶಿ ಕುಟುಂಬದವರು, ಮತ್ತು ಶಶಿರೇಖಾ ಚಿನ್ಮಾರೇಗೌಡ ಕುಟುಂಬದವರು, ನೋಡಿ ಇಲ್ಲಿ ದಿನೇಶ್ ಬಾಬುರ ಕುಟುಂಬದವರು, ಎಲ್ಲರೂ ಬಹಳ ಉದಾರ ಮನಸ್ಸಿನವರು ರೀ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಶ್ರೀಮತಿ ಸೂರ್ಯಕಲಾ ರೇಣು ಕುಚ್ಚಂಗಿರವರು. ಇವರ ಮನೆತನದವರೇ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಕೆತ್ತಿಸಿ ಗಣಪತಿ ಮೂರ್ತಿಯ ವಿಗ್ರಹವನ್ನು ಕೆತ್ತಿಕೊಟ್ಟವ್ರು ಯಾರು? ಮಹಾನುಭಾವರು. ಇವತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ರಾಮ ವಿಗ್ರಹವನ್ನು ಕೆತ್ತಿಕೊಟ್ಟಿದ್ದಾರಲ್ಲ ಯೋಗಿರಾಜ್, ಅವರ ಪೂಜ್ಯ ತಂದೆಯವರು ನಮ್ಮ ದೇವಸ್ಥಾನದಲ್ಲಿರೋ ಪ್ರತಿಯೊಂದು ವಿಗ್ರಹಗಳನ್ನು ಕೆತ್ತಿರೋರು. ನವಗ್ರಹದೇ ಆಗಲಿ, ನಾಗರಕಲ್ಲೇ ಆಗಲಿ, ಗಣಪತಿ ವಿಗ್ರಹವೇ ಆಗಲಿ, ಎಲ್ಲವನ್ನೂ ಯೋಗಿರಾಜ್ ಕುಟುಂಬದವರೇ, ಅಂದರೆ ಅವರ ತಂದೆಯವರೇ ನಮ್ಮ ದೇವಸ್ಥಾನದಲ್ಲಿ ಕೆತ್ತಿಕೊಟ್ಟಿರೋದು. ಬಹಳ ವಿಜೃಂಭಣೆಯಿಂದ ಅದಾವೆ ವಿಗ್ರಹಗಳಂತೂ. ಅದರಲ್ಲೂ ನಮ್ಮ ಮಹಾಗಣಪತಿ ವಿಗ್ರಹ ಅಂತೂ ಇಡೀ ಭರತ ಖಂಡದಲ್ಲೇ ಸಿಗೋಲ್ಲ ರೀ. ಅಷ್ಟದಿಕ್ಪಾಲಕರ ಸಮೇತ ಕುಳಿತಿದ್ದಾನೆ ಮಹಾಗಣಪತಿ. ನಮ್ಮ ಪ್ರಧಾನ ಅರ್ಚಕರು ಶ್ರೀಧರ್ ಭಟ್ರವರು, ಇವರ ಅಧ್ಯಕ್ಷತೆಯಲ್ಲಿ ಇವರ ಸಹೋದ್ಯೋಗಿಗಳು ರಾಜಗೋಪುರ ಲೋಕಾರ್ಪಣೆ ಪೂಜಾ ಕೈಂಕರ್ಯದಲ್ಲಿ ಎಲ್ಲ ಪಾಲ್ಗೊಂಡ್ರು. ಈಗ ಕುಂಭಾಭಿಷೇಕ ನಡೀತಾ ಇದೆ. ನಮ್ಮ ಸಮಿತಿಯ ಇಂದಿನ ಸಮಿತಿಯ ಯುವ ಕಾರ್ಯದರ್ಶಿ SP ಮಹೇಶ್, ಅವನ ಕಾರ್ಯವೈಖರಿಯನ್ನು ಎಷ್ಟು ಹೇಳಿದ್ರೂ ಸಾಧ್ಯವೇ ಇಲ್ಲ. ಹಾಗೆ ನೋಡಿ ನಮ್ಮ ಸಂಘದ ನಾನಿದ್ದಾಗ ಉಪಾಧ್ಯಕ್ಷರಾಗಿದ್ದರು, ಈಗ ಹಾಲಿ ನಿರ್ದೇಶಕರು ಮಹಾನ್ ದಾನಿಗಳು ಆದಂಥ ಶ್ರೀಮತಿ ಭಾರತಿ ಶಿವಕುಮಾರ್ ಅವರು ಬಹಳ ಆತ್ಮೀಯತೆಯಿಂದ ನನ್ನನ್ನು ಸ್ವಾಗತ ಮಾಡಿದ್ರು. ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಭಾರತಿ ಅಮ್ಮನ ನೋಡಿದ್ರೆ, ಯಾಕೆಂದರೆ ಅವರು ತುಂಬಿದ ಕೊಡ, ಅವ್ರು ಯಾವತ್ತೂ ತುಳುಕೊಲ್ಲ. ಹಾಗೆ ಅವರು ನೋಡಿ, ಇವರೇ ನಮ್ಮ ದೇವಸ್ಥಾನದ ಪ್ರಥಮ ಮಹಿಳಾ ಅಧ್ಯಕ್ಷೆ, ಹಾಲಿ ಖಜಾಂಚಿ, ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅನಿತಮ್ಮ. ಇವರೇ ರಾಜಗೋಪುರದ ಕಳಸದ ಪ್ರಧಾನ ಸೇವಾರ್ಥದಾರರು. ತುಂಬ ಒಳ್ಳೆಯ ಜನ ರೀ. ಇವರೆಲ್ಲರ ಸಹಕಾರ ಸಹಾಯದಿಂದ ನಮ್ಮ ಕಾರ್ಯದರ್ಶಿ SP ಮಹೇಶ್ ರವರು ಕಾರ್ಯವನ್ನು ಮುನ್ನಡೆಸಿ ಇವತ್ತು ರಾಜಗೋಪುರವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇದು ಹೆಮ್ಮೆ ತರುವಂಥ ವಿಷಯ ಅಲ್ವಾ? ಇವರಿಗೆಲ್ಲರಿಗೂ ನಮ್ಮ ಸಮಿತಿಯ ನಿರ್ದೇಶಕರುಗಳು, ನಮ್ಮ ಬಡಾವಣೆಯ ಭಕ್ತಾದಿಗಳು, ಉದಾರ ಮನಸ್ಸಿನಿಂದ ದಾನ ನೀಡಿದಂಥ ಎಲ್ಲ ಭಕ್ತಾದಿಗಳಿಗೂ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ. ಪ್ರೀತಿಯ ಸ್ನೇಹಿತರೆ, ನಾನು ನಮ್ಮ ಭಾರತಾದ್ಯಂತ ದಕ್ಷಿಣ ಭಾರತ, ಉತ್ತರ ಭಾರತ, ಈಶಾನ್ಯ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ ಎಲ್ಲ ಕಡೆ ಯಾತ್ರೆ ಮಾಡಿದ್ದೀನಿ. ಎಲ್ಲ ಗಣಪತಿ ಕ್ಷೇತ್ರಗಳನ್ನು ನೋಡಿದ್ದೀನಿ. ಅಷ್ಟದಿಕ್ಪಾಲಕರ ಸಮೇತನಾದ ನಮ್ಮ ವರಸಿದ್ಧಿಗನ ವಿನಾಯಕನ ಥರ ಎಲ್ಲೂ ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಪ್ರಥಮವಾಗಿ ಅಷ್ಟದಿಕ್ಪಾಲಕರ ಸಮೇತ ಇರೋದು ನೀವು ನೋಡಿ. ಗಣಪತಿ ಪೀಠದಲ್ಲಿ ಗಮನವಿಟ್ಟು ನೋಡಿ, ನಿಮಗೆ ಸುತ್ತಲೂ ಅಷ್ಟದಿಕ್ಪಾಲಕರಿದ್ದಾರೆ. ಅರ್ಚಕರು ಈಗ ಸುತ್ತ ಅಭಿಷೇಕ ಮಾಡ್ಕೊಂಬರ್ತಾರೆ ನೋಡಿ. ಇದೇ ಪ್ರಮುಖ ಘಟ್ಟ, ಕುಂಭಾಭಿಷೇಕ ಭಗವಂತನಿಗೆ ನಡೀತಾ ಇದೆ. ಎಲ್ಲರೂ ವೀಕ್ಷಕರೆಲ್ಲರೂ ನೋಡಿ, ದಕ್ಷಿಣ ಭಾರತದಲ್ಲೇ ಎಲ್ಲೂ ಇರದೇ ಇರ್ತಕ್ಕಂತಹ ಮಹಾಗಣಪತಿ ಅಷ್ಟದಿಕ್ಪಾಲಕರ ಸಮೇತ ವರಸಿದ್ಧಿ ವಿನಾಯಕ ನಮ್ಮ ದೇವಸ್ಥಾನದಲ್ಲೇ ಇರೋದು. ಇದನ್ನ ಯಾರು ಕೆತ್ತಿರೋದು ಗೊತ್ತಾ? ಯಾರು ರಾಮ ಮಂದಿರ ರಾಮ ವಿಗ್ರಹವನ್ನ ಕೆತ್ತಿಕೊಟ್ಟಿದ್ದಾರೆ ಯೋಗಿರಾಜ್, ಅವರ ತಂದೆಯವರು ಇದನ್ನ ಕೆತ್ತಿರೋದು. ಈ ನಮ್ಮ ಸುರಸುಂದರ ಮಹಾಗಣಪತಿಗೆ, ಅಷ್ಟದಿಕ್ಪಾಲಕನ ಸಮೇತ ಕುಳಿತಿರುವ ಮಹಾಗಣಪತಿಗೆ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆ ನಡೆಯುತ್ತೆ ಈಗ ನೋಡಿ. ರಾಜಗೋಪುರವನ್ನು ಲೋಕಾರ್ಪಣೆ ಮಾಡಿದವರು ಮೈಸೂರಿನ ಶ್ರೀಮನ್ ಮಹಾರಾಜರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು. ಹಾಗೆ ಮೈಸೂರು ಕೊಡಗು ಲೋಕಸಭಾ ಸಂಸದರು ಕೂಡ ಇವರು ಬಂದು ರಾಜಗೋಪುರವನ್ನು ಲೋಕಾರ್ಪಣೆ ಮಾಡಿದರು. ನಿಜವಾಗಿಯೂ ಮೈಸೂರು ಮಹಾರಾಜರನ್ನು ಹತ್ತಿರದಿಂದ ನೋಡುವಂತಹ ಸಾರ್ವಜನಿಕರ ಕಣ್ಣು ತನು ಮನಗಳಲ್ಲಿ ಕಣ್ತುಂಬಿ ಭಕ್ತಿಭಾವ ಹೊರಹೊಮ್ಮಿತವರು ಲೋಕಸಭಾ ಸದಸ್ಯರು ಅನ್ನೋದಕ್ಕಿಂತ ಮೈಸೂರಿನ ಮಹಾರಾಜರು ಅನ್ನೋದು ಒಂದು ಹೆಮ್ಮೆಯ ವಿಷಯ. ಅವರನ್ನು ನೋಡಿ, ಎಷ್ಟು ಅವರ
ಸುಂದರವಾದ ಒಂದು ಆಕಾರ ಆಕೃತಿ, ಅವರ ಮೈಕಟ್ಟು, ಅವರ ಒಂದು ತೇಜೋ ರೂಪ, ಅವರ ಮುಖದಲ್ಲಿ ಎಷ್ಟು ರಾಜಕಳೆ ಇದೆ ಅಂತ. ಇದು ರಾಜಕೀಯ ಕಳೆ ಅಲ್ಲ, ರಾಜಕಳೆ. ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ದೈವಾಂಶ ಸಂಭೂತರು ಅಂತಲೇ ನಾವು ಹೇಳ್ಬೋದು. ನಿಜವಾಗಿಯೂ ನಮಗೆ ಹೆಮ್ಮೆ ತರುವಂಥ ವಿಷಯ. ನಮ್ಮ ದೇವಸ್ಥಾನಕ್ಕೆ ಅವರನ್ನು ನಮ್ಮ ಸಮಿತಿಯವರು ಆಮಂತ್ರಣ ಕೊಟ್ಟು ಕರೆಸಿರೋದು ತುಂಬ ದೊಡ್ಡ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕಕ್ಕೆ ಎಲ್ಲ ಇರುವಂಥದ್ದು ಎಲ್ಲ ಅಡಚಣೆಗಳು ತೆಗೆಯುವಂಥದ್ದು ನಮ್ಮದು ಕೂಡ ಒಂದು ಪ್ರಯತ್ನ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸೇವಾ ಸದಾ ಬೇಕಾಗಿದೆ. ಕೇಂದ್ರದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಸಹ ಇಡೀ ಭಾರತಕ್ಕೆ ನಮ್ಮ ಇತಿಹಾಸದಲ್ಲಿ, ಸ್ವಾತಂತ್ರ್ಯ ನಂತರ ಇರುವಂಥದ್ದು ಇತಿಹಾಸದಲ್ಲಿ ಏನೇನು ಅಡಚಣೆಗಳಿದ್ದಾರೆ ಒಂದೊಂದಾಗಿ ತೆಗಿತಾ ಬರ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಅವರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿದೆ. ಮತ್ತು ನಂತರ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದ ನಂತರ ವೈಭೋಗವಾದ ಭೋಜನ ಇದೆಲ್ಲ ಸವಿದು ನಂತರ ನಾವು ಮನೆಗಳಿಗೆ ಹೊರಟ್ವಿ. ತಾಂಬೂಲಗಳನ್ನೆಲ್ಲ ತಗೊಂಡು ಬಹಳ ಆಮಂತ್ರಣ ಅಂತೂ ಬಹಳ ಜೋರಾಗಿತ್ತು, ತುಂಬ ಚೆನ್ನಾಗಿತ್ತು. ಮದುವೆ ಮನೆಯ ಒಂದು ಊಟ ನಮ್ಮ ದೇವಸ್ಥಾನದಲ್ಲಿತ್ತು, ಹೇಳೋಕೆ ಅಸಾಧ್ಯ. ಸುಮಾರು 7,000 to 7,500 ಜನದಷ್ಟು ಅನ್ನದಾಸೋಹದಲ್ಲಿ ಊಟವನ್ನು ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮ್ಮ ಕಮಿಟಿಯವ್ರನ್ನೂ ಕಾಪಾಡಲಿ. ಇನ್ನೂ ಹೆಚ್ಚಿನ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ನಮ್ಮ ಕಮಿಟಿಯವರು ಮಾಡಲಿ. ಅವರಿಗೂ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಭಗವಂತ ಕೊಡಲಿ ಅಂತ ಈ ಮೂಲಕ ನಾನು ಆಶಿಸ್ತೀನಿ. ಎಲ್ಲ ಭಕ್ತಾದಿಗಳಿಗೂ ದಾನ ಮಾಡಿದಂಥ ಉದಾರ ಮನಸ್ಸಿನ ದಾನಿಗಳೆಲ್ಲರಿಗೂ ಭಗವಂತ ಸದಾ ಕಾಪಾಡಲಿ. ಮಹಾಗಣಪತಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಜೈ ಗಣೇಶ.